ಇಲ್ಲ, ನನಗೆ ಜನರಲಿ ಮಾರ್ನಿಂಗ್ ಶೋ ಅಂದ್ರೆ ಮಾತು ಬರೋಲ್ಲ. ನಾನು ಸೈಲೆಂಟ್ ಆಗ್ಬಿಡ್ತೀನಿ ಯಾವಾಗ ಹೌದು. 100% ಅಮ್ಮ. ಈಗ ಸಂವಿಧಾನದ ಬಗ್ಗೆ, ಈ ಸಮಾನತೆ ಬಗ್ಗೆ, ಎಜುಕೇಷನ್ನು ಸಮಾನತೆ, ಅದಕ್ಕೋಸ್ಕರ ಓಡಾಡಿದ್ದು ನೀವೆಲ್ಲ ಖುಷಿ ಪಟ್ಟಿದ್ದೀರ. ನಮ್ಗೆ ನಿಜವಾಗ್ಲೂ ಸಾರ್ಥಕತೆ ಇದೆ. ಇಲ್ಲ ಇಲ್ಲ, ಡೈರೆಕ್ಟ್ ಏನು ಹೇಳ್ತಾರೋ ಅದನ್ನು ಮಾಡಿದ್ದೀನಿ. ಹೌದು, ಸಿನಿಮಾ, ನಮ್ಮ ಕನ್ನಡ ಸಿನಿಮಾನೇ ಒಂದು ಒಳ್ಳೆ ಕ್ರಾಂತಿಯಾಗಿ ಎಲ್ಲ ಸಿನಿಮಾಗಳು ಗೆಲ್ಲಬೇಕು. ಅದು ನಮ್ಮ ಆಸೆ. ಯಾವಾಗಲೂ ನಂದಾಗಲಿ, ಶೆಟ್ಟರ್ದಾಗಲಿ, ಜಡೇಶ್ದಾಗಲಿ, ನಾವು ಯಾವಾಗಲೂ ನಮ್ಮ ಸಿನಿಮಾ ಅಂತಲೇ ಮಾತಾಡ್ತಾ ಇರ್ತೀವಿ, ನಮ್ಮ ಕನ್ನಡ ಸಿನಿಮಾ. ಅದು ನಿರ್ದೇಶಕರ ಬರವಣಿಗೆ. ಅದು ಹಾಗಾಗಿ ನಾವು ಖುಷಿಯಾಗಿದ್ದೀವಿ. ನೀವೆಲ್ಲ ಹೇಳ್ಬೇಕು ಹೆಂಗಿತ್ತು ಅದು, ನನಗಿನ್ನ ಹೆಚ್ಚಾಗಿ. ಸರ್, ಒಳಗಡೆ ಒಂದಷ್ಟು ವಿಚಾರ ಇದೆ ಸರ್, ಜಾತಿ ಮತ್ತು ವರ್ಗ ಸಂಘರ್ಷ, ಅಂದರೆ ಪ್ರಸಾದಲ್ಲಿ ವಿಷಯ ಹಾಕೋದಾಗಲಿ, ಅದೆಲ್ಲ ಒಂದಷ್ಟು ಪಾಯಿಂಟ್ ರೀಸೆಂಟ್ ಆಗಿದೆ, ಒಂದಷ್ಟು ವಿಷಯಗಳು ಹೇಳಿದೆ ಸರ್. ಇವತ್ತಿಗೆ ಈ ಕಥೆ ರಾಜ್ಯದ ಪಾತ್ರ ಆಗಲಿ, ಇಡೀ ಬ್ರ್ಯಾಂಡೆಡ್ ಭಾಷೆ ಆಗಲಿ ಒಗ್ಗುತ್ತೆ ಇಡೀ ಸಮಾಜಕ್ಕೆ ಅನ್ನೋದು. ಹೌದು, ಇವತ್ತಿಗೆ ಸಮಾಜದಲ್ಲಿ ನಡೀತಾ ಇರುವಂಥ ಕೆಲವು ಅಹಿತಕರ ಘಟನೆಗಳು, ಅದ್ರ ಬಗ್ಗೆ ಯಾವಾಗಲೂ ಪ್ರತಿಬಿಂಬಿಸೋದು ಸಿನಿಮಾ ಮೂಲಕ, ನಾಟಕಗಳ ಮೂಲಕ, ಹೋರಾಟಗಳ ಮೂಲಕ ಅದು ಮಾಡ್ತಾನೆ ಬಂದಿದ್ದೀವಿ ಮತ್ತು ಮಾಡ್ತಾನೆ ಇರ್ತೀವಿ ಕೂಡ, ಅದನ್ನು ಬಿಡೋದಿಲ್ಲ. ಕೆಲವು ಪಾತ್ರ ಆಯ್ಕೆ ವಿಚಾರ ಕನ್ನಡದಲ್ಲಿ ತುಂಬ ರೇರು. ಅದ್ರ ಈಗ ಚಪ್ಪಲಿ ಯಾರು ಹಾಕ್ಸ್ಕೊಳ್ಳೋಗಿರ್ಬೋದು, ಅದು ನಿಮ್ಮ ಮನೆ ನಿಮ್ಮ ಕೆನೆಗೆ ಚಪ್ಪಲಿ ಏನು ಬೀಳುತ್ತೆ, ಇಂಥ ಒಂದು ಸಿಚುವೇಶನ್ ದೃಶ್ಯಗಳ ಆ ಸೀನ್ ಬಗ್ಗೆ ನೋಡಿದ್ರು ಆಲ್ರೆಡಿ ಸಿನಿಮಾದಲ್ಲಿ. ಅದು ಆ್ಯಕ್ಚುಲಿ ಡೈರೆಕ್ಟ್ರು ಅಷ್ಟು ಬೇಡ ಅಂತಿದ್ರು, ಅಷ್ಟು ಬೇಡ, ಇಷ್ಟಿದ್ರೆ ಸಾಕು ಅಂತ. ಬಟ್ ವಿಜಯ್ ಸರ್ ಹೇಳಿದ್ರು ಇಲ್ಲ, ಪಾತ್ರವಾಗಿ ಅಷ್ಟು ನೋವು ಅನುಭವಿಸಿದ್ರೆ ಅವನಿಗೊಂದು ಇದು ಬರುತ್ತೆ. ಅವ್ರು ಪಾತ್ರವಾಗಿ ಯೋಚನೆ ಮಾಡ್ತಿದ್ರು ಬಗ್ಗೆ ಅದನ್ನು ಹಾಕಿಸ್ಕೊಂಡ್ರೆ ನಾನು ಸಣ್ಣವ್ರು ಆಗ್ತೀನಿ, ನಾನು ಇದಾಗ್ತೀನಿ, ನನಗೊಂಥರ ನಾಚಿಕೆ, ನಾನು ಕಾಲ್ ಕೊಡ್ಬೇಕಲ್ಲ ಅವ್ರಿಗೆ ಅವರು. ಬಟ್ ಅದು ಅವ್ರು ನೋಡ್ತಾನೆ. ಸೊ ಹಾಗಾಗಿ ಸಿನಿಮಾ ಆಗ್ತದೆ ಅನಿಸ್ತಾ ಇದೆ. ವಿಜಯ್ ಸರ್ ಸಿನಿಮಾದಲ್ಲಿ ಕಥೆ ಎಲ್ಲ ಒಂದು ಕಡೆ ಮೇಕಿಂಗ್ ಕೂಡ ಇನ್ನೊಂದು ಹೈಲೈಟ್ ಆಗಿರೋದು, ಪ್ರತಿ ಫ್ರೇಮಲ್ಲೂ ಕೂಡ ಒಂದು ಕ್ವಾಲಿಟಿ ಕ್ವಾಂಟಿಟಿ ಕಾಣ್ತಿದ್ದು ಮೇಕಿಂಗ್ ವೈಸ್ ಮಾತ್ರ. ಯಾವಾಗಲೂ ಒಬ್ಬ ನಿರ್ದೇಶಕನ ಕನಸು ಹಾಗೆ ಇರುತ್ತೆ. ಅಂದರೆ ಪ್ರತಿ ಸರಿ ನಾನು ಮಾಡಿದಾಗಲೂ ಬೆಳವಣಿಗೆಯಲ್ಲಿ ಮಾಡಬೇಕು ಅನ್ನೋದಕ್ಕೆ ಜಡೇಶ್ ಸಾಕ್ಷಿ ಆಗಿದ್ದಾರೆ. ಜೊತೆಗೆ ನಮ್ಮ ಕ್ಯಾಮ್ರಾಮನ್ ಸ್ವಾಮಿ ಆಗ್ಬೋದು, ಕರ್ಣ ಆಗ್ಬೋದು, ಇಡೀ ತಂಡ, ನಮ್ಮ ಆರ್ಟ್ ಡೈರೆಕ್ಟರ್ ಎಲ್ಲರೂ ಸಾಕ್ಷಿ ಆಗಿದ್ದಾರೆ. ಎಲ್ಲ ಕಲಾವಿದರು ಕೂಡ ಅದಕ್ಕೆ ನಿಂತಿದ್ದಾರೆ ಜೊತೆಯಲ್ಲಿ. ನಿರ್ಮಾಪಕರು ಕಂಡಂತೆ ಸಿನಿಮಾ ಕಾಣಿಸಿರೋದು ತೆರೆ ಮೇಲೆ. ನಿರ್ಮಾಪಕರ ಬಗ್ಗೆ ನಾವು ಹೇಳ್ಬೇಕಂದ್ರೆ ಪಾಪ ಅವರು ಅವರೇ ಒಂದು ಹೋರಾಟಗಾರ. ಅಂದರೆ ಅವ್ರದ್ದೊಂದು ನಾನು ಹಿಂಗೆ ಮಾಡಬೇಕು, ಹಿಂಗೆ ಆಗಬೇಕು ಅನ್ನೋದು ಅವ್ರ ಕನಸು. ಅದ್ರ ಬಗ್ಗೆ ನನಗೆ ತುಂಬ ಖುಷಿ ಇದೆ. ಯಾವಾಗ ಇಬ್ಬರು ಕಾಂಬಿನೇಷನ್ ತುಂಬ ಚೆನ್ನಾಗಿದೆ, ರಾಜೇ ಮತ್ತು ಸಂಜನೆ. ಸೊ ಎಲ್ಲೋ ಒಂದು ಕಡೆ ಸಮಾಜ ಅಂತ ಬಂದಾಗ ನೀವು ಎದುರು ಬಂದು ಮಾತಾಡ್ತೀರಾ ಈ ಸಮಾನತೆ ವಿಚಾರ, ಇಬ್ಬರು ಚರ್ಚೆಗಳು ಮಾತಾಡ್ತಾರೆ ಏನಾದ್ರು ಒಂದಷ್ಟು ಆಗಿದೆ ಸರ್ ಸಿನಿಮಾದಲ್ಲಿ. ಯಾವುದ್ರದ್ದು ಸಮಾನತೆ ವಿಚಾರವಾಗಿ ರಾಜೇಶ್ ಶೆಟ್ಟಿ ಒಂದಷ್ಟು ಆ್ಯಡೆಡ್ ಮಾಡಿದ್ದಾರೆ ಅಂತ ವಿಷಯ. ಎಷ್ಟು ಸ್ಕಿಟ್ಟಲ್ಲ ಅವರಿಬ್ಬರು ಸೇರಿದಾಗ ಅದೇ ಒಂದು ಈಗ ನಾನು ಶೆಟ್ಟಿ ಯಾವಾಗಲೂ ಸಮಾನತೆ ಬಗ್ಗೆನೇ ಮಾತಾಡ್ತಾ ಇರೋದು. ಎಲ್ಲೋದ್ರೂ ಸಮಾನತೆ ಯೋಚನೆ ಮಾಡ್ತಾ ಇರ್ತೀವಿ. ಇವಾಗ ಇಲ್ಲಿ ಬಂದರೂ ಅದೇ ಯೋಚನೆ ಮಾಡ್ತೀವಿ, ಎಲ್ಲರೂ ಸಮಾನವಾಗಿ ಮಾತಾಡೋಣ ಅಂತ. ಅದು ಆ ಈಕ್ವಾಲಿಟಿ ಅನ್ನೋದೇ ತುಂಬ ಚೆನ್ನಾಗಿರುತ್ತೆ ಎಲ್ಲರಿಗೂ. ಕ್ಯಾರೆಕ್ಟರ್ ಜೊತೆಗೆ ರಾಜೇಶ್ ಶೆಟ್ಟಿ ಕ್ಯಾರೆಕ್ಟರ್ ಕೂಡ ಅಷ್ಟೇ ವೈಲೆಂಟ್ ಆಗಿ ಅದರ ಸಿನಿಮಾದಲ್ಲಿ ತುಂಬ ಇಂಪಾರ್ಟೆಂಟ್ ಅಂತ ಆಗುತ್ತೆ. ವಿಲನ್ ಎಷ್ಟು ಸ್ಟ್ರಾಂಗ್ ಇರ್ತೋ ಹೀರೋ ಅಷ್ಟೇ ಬೆಳೆಸಬೇಕಾಗುತ್ತೆ. ರಾಜೇಶ್ ಶೆಟ್ಟಿ ವಿಲನ್ ಇದ್ರ ಬಗ್ಗೆ ಏನು ಹೇಳ್ತೀವಿ ಸರ್, ಹೇಗಂತ ನಿಮಗೆ? ನಾವು ಇವರು ತುಂಬ ಎಂಜಾಯ್ ಮಾಡಿದ್ವಿ. ಅಂದರೆ ರಾಜೇಶ್ ಶೆಟ್ಟರು ಸಕ್ಕದಾಗಿ ಮಾಡಿದಷ್ಟು ನಮಗೂ ಒಳ್ಳೆ ಮೂಡ್ ಬರುತ್ತೆ, ನಾವು ಎದುರಿಗೆ ಅಟ್ಯಾಕ್ ಮಾಡ್ಬೋದು ಅನ್ನೋದು ನಮ್ಮಿಬ್ಬರ ಒಂದು ಏನು ಹೇಳ್ತಾರೆ, ಒಂದು ಸ್ಪೋರ್ಟಿವ್ನೆಸ್ ಅಂತ ಕೂಡ ಹೇಳ್ಬೋದು. ಆಮೇಲೆ ಇಬ್ಬರು ಕಲಾವಿದರಲ್ಲಿ ಇರುವಂಥ ಸಮಾನತೆ, ಅದು ಯಾವಾಗಲೂ ನೀವು ಮಾಡಿ ನಾನು ಮಾಡ್ತೀನಿ ಅಂತ. ಸಿನಿಮಾದ ಎಮೋಷನಲ್ ಪಾಯಿಂಟ್ ಅಂದರೆ ಮಗಳು ಮತ್ತು ಉಮಾಶ್ರೀ ಅಮ್ಮ ಅವ್ರ ಪಾತ್ರ ಹೌದು, ತುಂಬ ಅದ್ಭುತ ಮಾಡಿದ್ರು. ತುಂಬ ಅದ್ಭುತವಾಗಿದೆ ಪಾತ್ರ. ಥ್ಯಾಂಕ್ ಯು. ಖುಷಿ ಆಗ್ತಾ ಇದೆ ಸರ್, ತುಂಬ ಖುಷಿ ಆಗ್ತದೆ. ಜಾಸ್ತಿ ಮಾತಿಲ್ಲ ನಂದು ಇವತ್ತೇನು, ಆ ಒಂದು ಇದ್ರಲ್ಲೇ ಕಳೆದೋಗಿದ್ದೀನಿ ಅಂತ. ಥ್ಯಾಂಕ್ ಯು. ಸಿನಿಮಾದಲ್ಲಿ ನೋಡಿದ್ರೆ ನಿಜ ಜೀವನದಲ್ಲಿ ನೋಡಿದ್ದೀರಾ? ಖುಷಿ ಆಗ್ತಾ ಇದೆ ಸರ್, ಅದೊಂದು ಜಾಸ್ತಿ ಏನು ಮಾತಿಲ್ಲ ಇವತ್ತು. ನಾನು ಇವತ್ತೇ ನೋಡಿದ್ದು, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ರಿಮಾರ್ಕ್ಸ್ ಕೇಳಬೇಕು. ಗಾಂಧಿನಗರದಲ್ಲಿ ರೈಸ್ತಾ ಇರ್ತಾರೆ ವೆಟ್ರಿಮಾರನ್ ಅಂತ, ಕನ್ನಡದ ವೆಟ್ರಿಮಾರನ್ ಅಂತ ಮಾಡ್ತಿದ್ರೆ ಸಿನಿಮಾ ಆ ಲೈನಪ್ಪಲ್ಲಿ ತುಂಬ ಒಳ್ಳೆ ಆಶಯ. ಸ್ವಲ್ಪ ಜೋರು ಮಾತಾಡಬೇಕು, ಗಟ್ಟಿಯಾಗಿ ಮಾತಾಡ್ಬೇಕು. ಈಗ ಸ್ಟೈಲೇ ಆಗಿದೆ ಸರ್. ಅಲ್ಲೇನಿಲ್ಲ, ಎಲ್ಲ ನಮ್ಮ ನಟರದ್ದು.
ನಿರ್ಮಾಪಕರು ಕೇಳಿದ್ದು ಕೊಟ್ಟರು, ಆರ್ಟಿಸ್ಟ್ಗಳು ನಾನು ಹೇಳಿದ್ದು ಅವ್ರು ಮಾಡಿದ್ರು, ನಾನು ಏನು ಮ್ಯಾನೇಜ್ ಮಾಡಿದೆ ಎಲ್ಲ ಒಂದ್ಸರಿ. ಸೊ ಇಲ್ಲ ಇಲ್ಲ ನನಗೆ ಎಲ್ಲರೂ ಸಪೋರ್ಟ್ ಅಂದರೆ ಸ್ಟ್ರೆಂತ್ ಕ್ಯಾಮ್ರಾಮನ್ ಸಿಕ್ಕರು, ಆಮೇಲೆ ಟೈಲರ್ ರೈಟ್ರು ಮಾಸ್ಟರ್ ಶ್ರೀಕಾಂತ್ ಸಿಕ್ಕರು, ಅದ್ಭುತವಾದ ನಟರು ಸಿಕ್ಕರು ಎಲ್ಲರೂ. ಒಂದು ಸಣ್ಣ ಸಣ್ಣ ಪಾತ್ರ ಕೂಡ ಅದು ನನ್ನ ಲೆಕ್ಕ ಅಂತ ಭಾವಿಸ್ತೀನಿ. ಮತ್ತು ಏನು ಕೇಳಿದ್ರೆ ಯಾಕೆ ಅನ್ನೋ ಕೇಳಲಾರ್ದು ಒಂದು ಪ್ರೊಡ್ಯೂಸರ್ ಸಿಕ್ಕರು. ಸೊ ನನಗೆ ಯಾವಾಗಲೂ ಡಿಸಿಷನ್ ತೊಗೊಳಕ್ಕೆ ನಮ್ಮ ಕ್ರಿಯೇಟಿವ್ ರೈಟರ್ ಸುಧಾಕರ್ ಅಂತ ಅವ್ರು ನನ್ನ ಫ್ರೆಂಡ್, ಅವ್ರ ಜೊತೆಗಿತ್ತು. ಸೊ ಈ ಟೀಮ್ ಇದ್ದರೆ ಏನಾದರೂ ಮಾಡ್ಬೋದು. ಸೊ ನನಗೆ ಎಲ್ಲ ಅವ್ರಿಗೆ ಕೊಡ್ತೀನಿ. ಹಾಂ, ಅವ್ರದ್ದು ಒಂದು ಪಂಚೆ ಅಂದರೆ ಪಂಚೆ ಆಗುತ್ತೆ. ಥ್ಯಾಂಕ್ ಯು. ಅದು ಪ್ರೊಡ್ಯೂಸರ್ಗೆ ನಮ್ಮ ಡೈರೆಕ್ಟರ್ಗೆ ಸೇರ್ಬೇಕು ಸರ್. ನಾವಿಬ್ಬರು ಕಲಾವಿದರು ಇಲ್ಲಿ, ಇವರೆಲ್ಲ ಸೇರಿ ನನಗೊಂದು ಗೆಲುವು ಕೊಡಿಸಿದ್ದಾರೆ ಅಂತ ಹೇಳ್ಬೇಕು. ಗಣೇಶ್ ಸರ್, ನೀವು ಸಾಮಾನ್ಯವಾಗಿ ನಿಮ್ಮ ಸಿನಿಮಾಗಳಿಗೆ ಆಗಿರ್ಬೋದು ಅಥವಾ ಕಾಟರ ಕಥೆ ಬರೆದಿರೋ ಇದಾಗಿರ್ಬೋದು, ಈಗಿನ ಸಿನಿಮಾದಾಗಿರ್ಬೋದು, ಸಾಮಾನ್ಯ ಸಮಾಜದಲ್ಲಿ ನಡೀತಿರುವಂಥ ಸಮಸ್ಯೆಗಳನ್ನು ಈಗಿರುವ ಜೀವನ ಕ್ಲೈಮ್ಯಾಕ್ಸ್ ಎಲ್ಲ ಶುರುತ್ತಾ ಹೋಗ್ತಾ ಇರ್ತಾರೆ. ಅದಕ್ಕೆ ಗಣೇಶ್ ಸರ್ ಯಾಕೆ ಇಂಥದ್ದೇ ಕಥೆಗಳ ಮೇಲೆ ಲಿಂಕ್ ಮಾಡ್ತಾ ಹೋಗ್ತಾರೆ ಸರ್? ನನಗೆ ಸಿನಿಮಾ ಅಂದರೆ ಮನೋರಂಜನೆ ಜೊತೆ ಸ್ವಲ್ಪ ವಿಷಯಗಳನ್ನ ತಗೊಂಡೋಗ್ಬೇಕು, ವಿಚಾರಗಳನ್ನ ತಗೊಂಡೋಗ್ಬೇಕು ಅನ್ನೋದು ನನ್ನ ಪ್ರಕಾರ. ಸೊ ನಾನು ಆ ನಿಟ್ಟಿನಲ್ಲೇ ವರ್ಕ್ ಮಾಡ್ತೀನಿ. ಬರೀ ಮನೋರಂಜನೆ ಅಲ್ಲ, ಅದ್ರ ಜೊತೆಗೆ ಕೆಲವು ವಿಚಾರಗಳು, ಅದರಿಂದ ಸ್ವಲ್ಪ ಹೊತ್ಕೊಂಡು ಹೋಗಿ ಸ್ವಲ್ಪ ಯೋಚನೆ ಮಾಡಬೇಕು. ಮನೋರಂಜನೆ ಇವಾಗ ಅಂದರೆ ಕಾಲ್ ತುಂಬ ಆಲೋಚನೆ ಮಾಡ್ತೀನಿ. ಅಂದರೆ ಎಂಟರ್ಟೈನ್ಮೆಂಟ್ಗೋಸ್ಕರ ಫೈಟ್ ಮಾಡೋದು ಹೀರೋ ನಮಗೇನು ಅಷ್ಟು ಅನ್ಸಲ್ಲ. ಒಂದು ಕಾಲ್ ಇಟ್ಕೊಂಡು ಮಾಡಿದ್ರೆ ಅದು ನನಗೆ ಭಾಳ ಇಷ್ಟ. ಸೊ ನಾನು ಮುಂದೆ ಹೋಗ್ಬೇಕಾ? ಏನು ಹೇಳ್ಬೇಕು ನಾನು? ಬನ್ನಿ. ನಮ್ದು ಏನು ಮಾತಾಡೋಕ್ಕಿಲ್ಲ. ಥ್ಯಾಂಕ್ ಯು ಸೊ ಮಚ್. ಚಿಕ್ಕದನಿಗಳು ಥ್ಯಾಂಕ್ ಯು. ಈ ರೆಸ್ಪಾನ್ಸ್ ಏನು ಸಿಗ್ತಾ ಇದೆ ಎಲ್ಲದಕ್ಕೂ ಕೂಡ ಥ್ಯಾಂಕ್ ಯು. ಸೊ ಅದೇ ನಾವು ಎಸ್ಪೆಷಲಿ ವಿಜಯ್ ಸರ್ ಇರ್ಬೋದು, ಜಡೇಶ್ ಸರ್ ಇರ್ಬೋದು, ನಾವೆಲ್ಲ ಮಾತಾಡೋದು ಒಂದೇ, ಕನ್ನಡದಲ್ಲಿ ಒಳ್ಳೆ ಸಿನಿಮಾಗಳನ್ನು ಯಾವ ರೀತಿ ಮಾಡೋಣ, ಇನ್ನು ಮುಂದೆ ಕೂಡ ಯಾವ ರೀತಿ ಸಪೋರ್ಟ್ ಮಾಡೋಣ. ಸೊ ನನಗೆ ಖುಷಿಯಾಗಿದೆ ಏನಂದರೆ ಈ ಸಿನಿಮಾದೊಂದು ಭಾಗ ಆಗಿದ್ದರಿಂದ ಈ ಸಿನಿಮಾಗೆ ಏನೋ ವ್ಯಾಲ್ಯೂ ನನಗೆ ಆ್ಯಡ್ ಮಾಡೋಕ್ಕಾಯ್ತು ಅನ್ನೋ ಖುಷಿ ನನಗಿದೆ. ಸೊ ಥ್ಯಾಂಕ್ ಯು ಎಲ್ರಿಗೂ ಕೂಡ. ಸೊ ಜಡೇಶ್ಗೂ, ಪ್ರೊಡ್ಯೂಸರ್ಸ್ಗೂ ಎಲ್ರಿಗೂ ಕೂಡ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು. ಆ ಮಟ್ಟಿಗೆ ನಾನು ಮನುಷ್ಯರು ಕ್ರೂರಿ ಸರ್, ನಾನು ಕೂಡ ಕ್ರೂರಿನೇ. ಅದಕ್ಕೆ ಸಂವಿಧಾನ ಬೇಕು ಅಂತ ಕಷ್ಟ ಆಗಿಲ್ಲ, ಬಹಳ ಖುಷಿ ಆಯಿತು. ಸೊ ಮಂಜು ಅಂತ ಒಬ್ಬ ನಮ್ಮ ಹುಡುಗ ಇದ್ದ, ಅವ್ನು ಕಲಿಸ್ದ. ಜೊತೆಗೆ ನನಗೆ ಭಾಷೆ ಬಗ್ಗೆ ಬಹಳ ಆಸಕ್ತಿ ಇದೆ. ಅದು ಯಾವ ಭಾಷೆ ಆದರೂ ಕೂಡ ಕಲಿಬೇಕು, ಅದನ್ನು ಸರಿಯಾಗಿ ಪ್ರೊನೌನ್ಸ್ ಮಾಡಬೇಕು ಅಂತ ನಾನು ಅನ್ಕೋತೀನಿ. ಯಾಕಂದರೆ ನಾನು ಮಂಗಳೂರು ಇರ್ಬೇಕಾದ್ರೆ, ನಾನು ಚಿಕ್ಕವನಿರ್ಬೇಕಾದ್ರೆ ಯಾರೋ ಒಬ್ಬರು ಅದನ್ನು ಲೇವಡಿ ಮಾಡಿದಾಗ ನನಗೆ ಎಷ್ಟು ನೋವಾಗ್ತಿತ್ತು ಅಂತ ನನಗೆ ಗೊತ್ತು. ಸೊ ನಾನು ಯಾವುದೇ ಭಾಷೆ ಪ್ರಾಕ್ಟೀಸ್ ಮಾಡಬೇಕಾದ್ರೂ ಕೂಡ ಆ ಭಾಷಿಗನಿಗೆ ಅದು ಅನಿಸ್ಬಾರ್ದು, ನೋವಾಗಬಾರ್ದು. ಸೊ ಅದು ಒಂದು ಕರ್ತವ್ಯ ನಮಗಿರುತ್ತೆ. ಸೊ ಬಟ್ ಆರ್ಟಿಸ್ಟ್ಗಳು ಇದ್ರು, ಎಲ್ಲರೂ ಸಪೋರ್ಟ್ ಮಾಡಿದ್ರು, ಹಾಗಾಗಿ ಮಾಡೋಕ್ಕಾಯ್ತು ಈಸಿಯಾಗಿ. ನಿಮ್ಮ ರಾ ಆಕ್ಟಿಂಗನ್ನು ಸಿನಿಮಾದಲ್ಲಿ ಹೌದು. ಈ ಥರದಲ್ಲಿ ಒಂದು ವೈಲೆನ್ಸ್ ವಿಲನಿಸಮ್ ಹೇಗೆ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಚೇಂಜ್ ಮಾಡಿದ್ದಾರೆ? ಹೌದೌದು, ಲುಕ್ ವೈಸ್ ಎಲ್ಲ ಅವ್ರು ಪ್ಲ್ಯಾನ್ ಮಾಡಿದ್ರು. ಆಮೇಲೆ ಈ ಎರಡಿಕೆ ಸಿಗರೇಟು, ಸೊ ಅದೆಲ್ಲ ನಾನು ಸ್ವಲ್ಪ ಆ್ಯಡ್ ಮಾಡ್ಕೊಂಡು ಹೋದೆ. ಸೊ ಆಮೇಲೆ ಅವ್ರ ಹತ್ರ ಕೇಳ್ತಾ ಇದ್ದೆ, ನಾನು ಈ ಥರ ಮಾಡ್ತೀನಿ, ಮ್ಯಾನರಿಸಮ್ ಈ ಥರ ಮಾಡ್ತೀನಿ. ಅವ್ರು ಕೆಲವು ಸಲ ಏನಾದ್ರು ಸೀನ್ ಇಂಟೆನ್ಷನ್ ಹೇಳ್ತಾ ಇದ್ರು. ಒಂದು ಮಿರರ್ ಮುಂದೆ ಒಂದು ಸೀನ್ ಇದೆ, ಆ ಸೀನ್ ಅವರು ತುಂಬ ಆಕ್ವರ್ಡ್ ಆಗಿ ಹೇಳಿದ್ರು, ಮಾಡ್ಬೋದಾ ಸರ್ ಅದು ಸ್ವಲ್ಪ ಹಂಗೆ ಸರ್ ಅದು ಮಾಡು ಮಾಡಿದೆ. ಏನು ಆಕ್ವರ್ಡ್ ಆಯ್ತಾ? ನೀವೆಲ್ಲ ಪರ್ಸನಲ್ ಆಗಿ ಹೆಂಗೆ ಎಂಜಾಯ್ ಮಾಡೋದು ಸಿನಿಮಾ? ನೀವೆಲ್ಲ ತುಂಬ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದೀರಾ. ಪತ್ರಿಕಾ ಮಾಧ್ಯಮ ಆಗ್ಬೋದು, ದೃಶ್ಯ ಮಾಧ್ಯಮ ಆಗ್ಬೋದು. ನಿಮ್ಗೇನು ಅನಿಸುತ್ತೆ ಸಮಾನತೆ ಬಗ್ಗೆ ನಾವು ಮಾತಾಡಿದಾಗ? ಬೇಕಿತ್ತು ಸರ್ ಈ ಸಿನಿಮಾ. ಥ್ಯಾಂಕ್ ಯು. ಈ ಮೂಮೆಂಟಲ್ಲಿ ಬೇಕಿತ್ತು. ಥ್ಯಾಂಕ್ ಯು. ಸರ್ ಇನ್ನೊಂದಂದ್ರೆ, ಆ ಕಡೆ ಕಥೆಯ ವಿಚಾರದಲ್ಲಿ ವಿಜಯ್ ಸರ್ ತುಂಬ ಸೂಕ್ಷ್ಮವಾಗಿ ಯೋಚನೆ ಮಾಡ್ತಾರೆ. ಈ ಕಡೆ ನೀವು ರಾಜು ಶೆಟ್ಟರು ಕೂಡ ತುಂಬ ಸೂಕ್ಷ್ಮವಾಗಿ ಯೋಚನೆ ಮಾಡ್ಕೊಂಡು ಮಾತಾಡ್ತಾರೆ ಸಿನಿಮಾಗಳ ಕಥೆ ವಿಚಾರಗಳು. ಅದ್ರ ಜೊತೆಗೆ ಈ ಗಣೇಶ್ ಬೇರ್ಪಡಿಲ್ಲ ಸರ್, ಇದ್ರ ಜೊತೆಗೆ ಅವ್ರ ಕತೆ ಹೇಳುವಂಥದ್ದು, ಕಥೆಯನ್ನು ಸೂಕ್ಷ್ಮವಾಗಿ ಯೋಚನೆ ಮಾಡ್ಲಿಕ್ಕೆ ಚೆನ್ನಾಗಿದೆ ಸರ್, ಇಲ್ಲಾಂದ್ರೆ ಮಾಡ್ತಿರ್ಲಿಲ್ಲ. ಅವ್ರು ಚೆನ್ನಾಗಿ ಮಾಡ್ತಾರೆ ಅನ್ನೋ ನಂಬಿಕೆಯಿಂದಾಗೆ ಮಾಡಿದ್ದು ಸರ್. ಪ್ರತಿ ಸಿನಿಮಾ ಕೂಡ ಕನ್ನಡದಲ್ಲಿ ಒಂದು ಅವಕಾಶ ಸರ್ ನಮಗೆ. ಅಂದ್ರೆ ಎಲ್ಲ ಸಿನಿಮಾಗಳು ಒಂದು ಸಿನಿಮಾಗಳಲ್ಲ, ಒಂದು ಅವಕಾಶ ಏನೋ ಒಂದು ಸಾಧಿಸೋದಕ್ಕೆ. ಯಾಕಂದ್ರೆ ನಮ್ಮ ಇಂಡಸ್ಟ್ರಿ ಆ ಪರಿಸ್ಥಿತಿಲಿ ಇದೆ ಅಂತ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ. ಸೊ ಹಾಗಾಗಿ ಈ ಸಿನಿಮಾ ಮಾಡಬೇಕಾದ್ರೂ ಕೂಡ ನಮ್ಮ ಬೆಸ್ಟ್ ಕೊಟ್ಟರೆ ಒಂದು ಅವಕಾಶವನ್ನು ಚೆನ್ನಾಗಿ ಬಳಸ್ಕೊಂಡಾಗ. ಸೊ ನಾವೆಲ್ಲರೂ ಕೂಡ ಅಂತ ನಾನು ಈ ಸಿನಿಮಾದ ರಾಜು ಶೆಟ್ಟರಿಗೆ ಮಾಡಲ್ಲ ಸರ್, ನಾವಿಲ್ಲ ಹಾಗಂತ ಹೀರೋನೂ ಅಲ್ಲ, ಪಾತ್ರಗಳನ್ನು ಮಾಡ್ತೀವಿ. ಇದ್ರಲ್ಲಿ ಪಾತ್ರನಲ್ಲ,
ಅದು ಟೈಪ್ ಕಾಸ್ಟ್ ಮಾಡೋದು ಅದೇ ಆಕ್ಚುಲಿ ನಮ್ಮ ಇಂಡಸ್ಟ್ರಿ ನನಗೆ ಅದೇ ಬೇಜಾರಾಗುತ್ತೆ. ಯಾರೋ ಒಬ್ರು Okay. ಗೋಪಾಲ್ ಕೃಷ್ಣ ದೇಶಪಾಂಡೆ ಅಂತ ಬಹಳ ದೊಡ್ಡ ನಟ, ಅವರು ಗರುಡ ಗಮನ ಮಾಡಿದ್ಮೇಲೆ ಅವ್ರ ತಂದೆ ಪಾತ್ರ ತಪ್ಪಿ ಬೇರೆ ಬೇರೆ ಪಾತ್ರಗಳು ಸಿಗುತ್ತೆ. ಆ ಗ್ರೇಟ್ ಆರ್ಟಿಸ್ಟ್ ಟೈಪ್ ಕಾಸ್ಟ್ ಮಾಡಬಾರ್ದು. ನಾನು ಮಾಡಿಸ್ಕೊಳ್ಳಲ್ಲ. ನೆಕ್ಸ್ಟ್ ಬರ್ತಾ ಇದೆಯಲ್ಲ 6ನೇ ತಾರೀಕು ಅದು ಬಿಟ್ಟು ಆಮೇಲೆ ಹೇಳ್ತೀನಿ. ಸರ್ ರೆಸ್ಪಾನ್ಸ್ ನೋಡಿ ನಿಮಗೆ ಖುಷಿ ಆಗಿದೆ. ಆ್ಯಕ್ಚುಲಿ ನಾವು ನೋಡ್ತಾ ಇದ್ದೆ ಅದಕ್ಕೆ ಹೇಳಿದ್ರು. ಕ್ಯಾಮ್ರಾ ಹೋಗ್ತೀವಿ ಸರ್. ನಾನು ಮೊದಲೇ ಹೇಳಿದೆ ಈ ಕತೆ ಚೆನ್ನಾಗಿದೆ. ಹೀರೋ ಯಾರು ಆ ಕತೆ ಕೇಳಿದಾಗಲೇ ಆ 3 ಕಾಂಬಿನೇಷನ್ ಇದ್ದಾಗಲೇ ನಾವು ಒಪ್ಕೊಂಡಿದ್ವಿ. ಹೌದು ಸರ್ ರಾಜಾಗಿ ವಿಜಯ್ ಸರ್ ನಡ್ಸಿಲ್ಲ ಜೀವಿಸ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ ಈ ಟೈಮಲ್ಲಿ. ಈ ಪಾತ್ರದಲ್ಲಿ ಎಲ್ಲ ಕಲಾವಿದರನ್ನು ಜೀವಿಸ್ಬಿಟ್ಟಿದ್ದಾರೆ ಸರ್. ಸೊ ಖುಷಿ ಆಗ್ತಿದೆ. ಬರೀ ಒಂದು ಏನಂತಾರೆ ಮನೋರಂಜನಾತ್ಮಕ ಚಿತ್ರ ಅಲ್ಲದಿರ ಒಂದು ಅತ್ಯುತ್ತಮ ಒಂದು ಮೌಲ್ಯ ಒಂದು ಸಂದೇಶ ಇಟ್ಟು ಮಾಡಿರೋಂಥ ಚಿತ್ರ, ಎಲ್ಲ ಕುಟುಂಬ ಸಮೇತ ಕೂತಿ ನೋಡೋಂಥ ಚಿತ್ರ ಮಾಡಿದ್ದಾರೆ. ಸೊ ಅದು ಖುಷಿ ಆಗ್ತಿದೆ ಸರ್. ಹೇಮಂತ್ ಸರ್, ಇದು ತಂದೆಗೆ ಈಗ ಆಕ್ಟರ್ ಇದು ಕೂಡ ಭರ್ತಿಯಾಗಿ ಇವ್ರನ್ನ ಮಾತ್ರ ನನ್ನ ಆಶ್ಚರ್ಯ. ನೆಕ್ಸ್ಟ್ ಫಿಲಮ್ ಮಾಡಿ ನೀವು ನನ್ನ ಜೊತೆ ಆಕ್ಟ್ ಮಾಡಿದ್ದಾರೆ. ವಿಜಯ್ ಸರ್ ನೋಡಿದ್ರೆ ಲಾಕ್ ಮಾಡ್ಕೊಂಡ್ಬಿಡ್ತಾರೆ. ಹೌದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನೇ ಮಾಡಿಸ್ತೀನಿ ಇದು. ಇಲ್ಲ ಇಂಟ್ರೆಸ್ಟ್ ಕೊಟ್ಟಿದ್ದೀನಿ. ಸರ್ ಇನ್ನೊಂದೇನೆಂದ್ರೆ ಒಂದ್ ಕಡೆ ವಿಜಯ್ ಸರ್, ರಾಜವೀರ್ ಶೆಟ್ಟರು ಮತ್ತೆ ಜಡೇಶ್ 3 ಕಾಂಬಿನೇಷನ್ ಬಗ್ಗೆ ಹೇಳ್ತಾರೆ. ತುಂಬಾ ಕಾಂಬಿನೇಷನ್ ಸಿನಿಮಾ ಒಪ್ಪಿಕೊಂಡೆ ಆಗ್ತಿದೆ. ಇದ್ರ ಜೊತೆಗೆ ಸಿನಿಮಾದಲ್ಲಿ ದೊಡ್ಡ ಟಾರ್ಗೆಟ್ ಬೇರೆ ಕಲಾವಿದಗಳ ಹೆಸರು ಮಾಡೋದ್ರೆಲ್ಲ ಇದ್ದಾರೆ. ಉಮಾಶ್ ಅವರ ಮೇಡಮ್ ಇಂದ ಶುರುವಾಗಿ ಹೇಳ್ತಾರೆ, ಈಗಿನ ಜನರೇಷನ್ ಕೂಡ ಇದ್ದಾರೆ. ಸೊ ಅವ್ರನ್ನೆಲ್ಲ ಉಳ್ಕೊಡ್ಸ್ಕೊಂಡು ಇಂಥ ಒಂದು ಸಿನಿಮಾ ಮಾಡೋದು ಎಷ್ಟು ಚಾಲೆಂಜ್ ಆಗುತ್ತೆ ಅದು ನಮ್ಮ ಡೈರೆಕ್ಟ್ರು ಆ ಒಂದು ಅಷ್ಟು ಜನ ಒಂದು ಕಾಂಬಿನೇಷನ್ನ ಕೂಡಿ ಮಾಡೋದು ಭಾಳ ಕಷ್ಟ. ಇವತ್ತು ಪ್ರತಿಯೊಬ್ಬರದ್ದು ಅವರದೇ ಆದಂಥ ಒಂದೊಂದು ಸಿನಿಮಾಗಳು ಒಪ್ಕೊಂಡಿರ್ತಾರೆ, ಡೇಟ್ಗಳು ಸಿಗಬೇಕು. ಅದರಿಂದ ಸ್ವಲ್ಪ ನಮ್ಮದು ಒಂದು 6 ತಿಂಗಳು ಲ್ಯಾಗ್ ಆಯಿತು. ಇವತ್ತು ನಾವೇನಾದರೂ ಶೂಟಿಂಗ್ ಹೋಗ್ಬೇಕಂದಾಗ ಪ್ರತಿಯೊಬ್ಬರು ಪ್ರಮುಖ ಆರ್ಟಿಸ್ಟ್ ಇದರಲ್ಲಿ 4-5 ಜನ ಹೀರೋಗಳು ಇರ್ತಾರೆ. ಅವನ್ನೆಲ್ಲ ಒಟ್ಟುಗೂಡಿಸಿ ಮಾಡಬೇಕು ಅಂದಾಗ ಡೇಟ್ ಹೊಡಿತದೆ, ಕೆಲವು ಸತಿ ಮಿಸ್ ಆಗ್ತಾಯಿತ್ತು. ಸೊ ಹಾಗಾಗಿ ಬಟ್ ಇದಕ್ಕೇನ ಏನಂದರೆ ನಮ್ಮ ಜಡೇಶ್ ಅವರು ಯಾವ ರೀತಿ ಕನ್ವಿನ್ಸ್ ಮಾಡಿ ಆ ಟೈಮಿಗೆ ಸರಿಯಾಗಿ ಆ ಒಂದು ದಿನದಲ್ಲಿ ಪ್ರತಿಯೊಬ್ಬ ಆರ್ಟಿಸ್ಟ್ನ ಸೆಲೆಕ್ಟ್ ಮಾಡಿ ಶೂಟಿಂಗ್ ಹೋಗೋದು ಇದೆಯಲ್ಲ ತುಂಬ ಕಷ್ಟ ಸರ್. ನಾನೇನಾದರೂ ನಾವು ಹ್ಯಾಟ್ಸ್ ಆಫ್ ಹೇಳ್ತೀನಿ ನಿರ್ದೇಶಕರು. ಸರ್ ಇವಾಗ ಒಬ್ಬ ನಿರ್ಮಾಪಕರಾಗಿ ಹೀರೋಯಿನ್ಸ್ಗಳದ್ದು ಕಟ್ಔಟ್ ನಿಲ್ಲಿಸೋದು ಇಲ್ಲ, ಕಮ್ಮಿ. ಈ ಸಲ ರಚಿತಾ ರಾಮ್ ಅವ್ರನ್ನ ಕಟ್ಔಟ್ ಅಭಿಮಾನಿಗಳು ಅವ್ರ ಅಭಿಮಾನಿಗಳು. ಸೊ ಅವ ನಿರ್ಮಾಪಕರಾಗಿ ಎಷ್ಟು ಖುಷಿ ಆಗ್ತಾ ಇದೆ? ತುಂಬ ಖುಷಿ ಮೇಡಮ್. ನನಗೆ ಒಬ್ಬರಂತಲ್ಲ, ಸಾರ್ ಹೇಳ್ದಂಗೆ ಇವಾಗ ಅವರು ನಾನು ಮಾತ್ರ ಹೀರೋ, ನಾನು ವಿಲ್ಲನ್ ನನ್ನ ಆಗಿರ್ಬೇಕು ಹೀಗಿರ್ಬೇಕು ಅಂತೇನಿಲ್ಲ. ಸಮಾನತೆಯಾಗಿ ಏನು ಸಮಾನತೆ ಒಂದು ಸಾರ ಅಂತ ಇದಿದೆ ಅಂಶ, ಅದು ತಕ್ಕಂತೆ ಜೊತೆಯಲ್ಲಿ ಎಲ್ಲರನ್ನೂ ತೊಗೊಂಡೋಗಿದ್ದಾರೆ. ಪ್ರತಿಯೊಬ್ಬರನ್ನು ಅವ್ರ ಜೊತೆಯಲ್ಲಿ ತಗೊಂಡು ಕ್ಯಾರಿ ಮಾಡಿದ್ದಾರೆ. ಅದಕ್ಕೆ ಸಿನಿಮಾ ಗೆದ್ದೋದಕ್ಕೆ ಸಾಧ್ಯ. 14 ವರ್ಷ ವನವಾಸದ ಮುಗ್ದಾಯ್ತು ಅನ್ಸುತ್ತೆ. ಖುಷಿ ಆಯ್ತಾ ಇಲ್ಲಿ ಅದಕ್ಕೆ ಮೇಡಮ್ 14 ವರ್ಷ ಅವರು ತುಂಬ ಒಳ್ಳೆ ಮನಸ್ಸಿನವರು. ಅಂದರೆ ಏನು ಹೇಳ್ತಾರೆ, ತುಂಬ ಸ್ವಾಭಿಮಾನಿ. ಅದು ತುಂಬ ಇಷ್ಟ ಅನಿಸುತ್ತೆ. ಸ್ವಾಭಿಮಾನಕ್ಕೆ ಯಾವಾಗಲೂ ಬೆಲೆ ಕೊಡಬೇಕು ನಾವು. ಹಂಗಾಗಿ ಅವರು ಇಷ್ಟು ಕಷ್ಟನ ಅಂದರೆ ಎಲ್ಲೂ ಫ್ರೇಮ್ಗೆ ಪಾಪ ತೊಂದರೆ ಕೊಡೋದಿಲ್ಲ, ಏನು ಬೇಕೋ ತೊಗೊಳ್ಳಿ ನೀವು ಅಂತ ಮುಂದೆ ನಿಂತು ನಂಬಿ ನಿಂತರಲ್ಲ. ಸೊ ಹಂಗಾಗಿ ಎಮೋಷ್ನಲ್ ಆಗ್ತಾರೆ. ಅಂದರೆ ಅವ್ರ ಏನು ಹೇಳೋಕ್ಕಾಗತ್ತಂದರೆ ಅವ್ರ ಸಿನಿಮಾನ ಅಷ್ಟು ಲವ್ ಮಾಡ್ತಾರೆ ಅವರು. ಈಗ ಅದೇ ಯಾಕಂದರೆ ಅದೇ ಇನ್ವೆಸ್ಟ್ಮೆಂಟ್ ಬೇರೆ ಕಡೆ ಆಗ್ತದಾಗಿತ್ತು. ಇಲ್ಲ ನಾನು ಸಿನಿಮಾಲಿ ನಿಂತ್ಕೋತೀನಿ ಅನ್ನೋದೇ ಒಂದು ಎಮೋಷ್ನಲ್ ವಿಷಯ ಅದು ಯಾವಾಗಲೂ. ಸೊ ಹಂಗಾಗಿ ಅವರು ಸರಿ ಎಮೋಷ್ನಲ್ ಆಗಿಬಿಡ್ತಾರೆ. ಯಂಗ್ ಪ್ರೊಡ್ಯೂಸರ್ ಅವರು ಇಡೀ ಚಾರ್ಮಿಂಗ್ ಅವರು ಯಾವಾಗಲೂ. ತುಂಬ ಗೈಡೆನ್ಸ್ ಕೊಟ್ಟಿದ್ದಾರೆ ಸರ್. ಯಾವುದಮ್ಮ ಇಲ್ಲ ಎಲ್ಲ ಸಿನಿಮಾ ಬಂದಾಗ ಒಂದೊಂದು ಗ್ಯಾಪ್ ಇಟ್ಕೊಂಡು ಎಲ್ಲ ಬಂದಾಗ ಚೆನ್ನಾಗಿರುತ್ತೆ ಅಷ್ಟೇ. ಇಲ್ಲಾಂದರೆ ಆಡಿಯನ್ಸ್ ಡಿವೈಡ್ ಆಗ್ಬೋದು, ಅಥವಾ ಸಮ್ಟೈಮ್ಸ್ ಒಂದು ಫೇಲ್ಯೂರ್ ಆಗ್ಬೋದು, ಒಂದು ಸಕ್ಸಸ್ ಆಗ್ಬೋದು, ಅಥವಾ ಎರಡೂ ಸಕ್ಸಸ್ ಆಗ್ಬೋದು. ಸಿನಿಮಾದ ಗೆಲ್ಲೋ ಫಾರ್ಮುಲಾ ಯಾರಿಗೂ ಗೊತ್ತಿಲ್ಲ. ಇಂಥದ್ದೊಂದು ಕಥೆಗೆ ಡೈಲಾಗ್ ಬರುತ್ತೆ, ಇವತ್ತು ಎಲ್ಲರೂ ಮನಸ್ಸು ಉಳಿಯುವಂಥ ಡೈಲಾಗ್ ಇದೆ ಸಿನಿಮಾದಲ್ಲಿ. ಆಸ್ತಿ ಡೈಲಾಗ್ ಬಗ್ಗೆ ಏನು ಹೊಸದಾಗಿ ಹೇಳಬೇಕಾಗಿಲ್ಲ, ನೀವು ಯಾವುದಕ್ಕೆ ಮಾರ್ಕ್ ಆಗಿರುತ್ತೆ. ಈ ಸಿನಿಮಾದಕ್ಕೆ ಡೈಲಾಗ್ ಬರ್ತಿರೋ ಬಗ್ಗೆ ಅಂದರೆ ಸಣ್ಣ ಗಣಿಕ ಈ ಕಡೆ ರಾಚೆಯಿಂದ ಬರೆಯೋದು ಸ್ವಲ್ಪ ಮಾತುಗಳು ಕಷ್ಟ ಆಯಿತು. ಬಟ್ ತುಂಬ
ಜಡೇಶ್ ಅವ್ರ ಕತೆಗೆ ಮಾತು ಬರೆಯೋದು ತುಂಬ ಸ್ವಲ್ಪ ಜವಾಬ್ದಾರಿ ಇರುವಂಥ ಕೆಲಸ. ನನಗೆ 35 ಮಾರ್ಕ್ಸ್ ಆಲ್ರೆಡಿ ಬರ್ಕೊಟ್ಬಿಟ್ಟಿದ್ರು ಶ್ರೀಕಾಂತ್, ನನ್ನ ಸಹ ಬರಹಗಾರ. ಸೊ ಅದಕ್ಕೆ ಕೋಲಾರ ಭಾಷೆನ ಮಂಜು ಅಂತ ಕೋಲಾರ ಹುಡುಗನೇ ಬರೆದಿರೋದು. ಸೊ ಇವತ್ತು ಥಿಯೇಟ್ರಲ್ಲಿ ನೋಡಿದಾಗ ಯಾವುದೂ ಔಟ್ ಆಫ್ ಬಾಕ್ಸ್ ಅಂತ ಅನಿಸಲ್ಲ, ಇನ್ಬಿಲ್ಟ್ ಬರಿಬೇಕಾಯಿತು. ಮತ್ತು ಈ ಥರದ ಸಬ್ಜೆಕ್ಟ್ಗಳು ಪ್ರತಿ ಹಳ್ಳಿಗೆ ಪ್ರತಿ ಮನೆಗೆ ತಲುಪಬೇಕು. ಆವಾಗ ಅದಕ್ಕೆ ನಾವು ರಾಜ್ ಬಿ ಶೆಟ್ಟರಿಗೆ ಮತ್ತು ದುನಿಯಾ ವಿಜಯ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆಂದರೆ ಇಬ್ಬರು ವಿರುದ್ಧ ದಿಕ್ಕು ಇದರಲ್ಲಿ ಮುಖಾಮುಖಿಯಾಗಿ ನಟಿಸಿರೋದು. ಈ ಒಂದು ಇದು ನಡಿಬೇಕು ನಮ್ಮ ಇಂಡಸ್ಟ್ರಿಯಲ್ಲಿ. ಅಂದರೆ ಕತೆಗಳಿಗೆ ಪಾತ್ರಗಳಾದಾಗ ತುಂಬ ಒಳ್ಳೆಯದಾಗುತ್ತೆ. ಅವರಿಬ್ಬರೂ ಈ ಪಾತ್ರಗಳಲ್ಲಿ ಜನ ಎಂಜಾಯ್ ಮಾಡ್ತಾ ಇರೋದು ನೋಡಿದಾಗ, ಮತ್ತು ರೈಟ್ರಾಗಿ ನನಗೆ ಅವ್ರುಗಳಿಗೆ ಬರೀಬೇಕು ಅಂದಾಗ ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು. ಜಿ ಸರ್, ಮೇಡಮ್ ಬನ್ನಿ. ಮಾತಾಡ್ಸಿಲ್ಲ ನಾವು ಫಸ್ಟ್ ಹೇಗೆ ಅನಿಸ್ತು ನಿಮಗೆಲ್ಲ? ಸಿನಿಮಾ ಇಷ್ಟ ಆಯ್ತಾ? ತುಂಬ ಖುಷಿ ಆಗ್ತದೆ ನನ್ನ ರೆಸ್ಪಾನ್ಸ್ ನೋಡಿ. ಜಡೇಶ್ ಅವ್ರ ನಿರ್ದೇಶನದಲ್ಲಿ ಲ್ಯಾಂಡ್ ಲಾರ್ಡ್ ಅನ್ನೋ ಚಿತ್ರ ಆ್ಯಕ್ಚುಲಿ ನನಗೆ ನನ್ನ ಪಾತ್ರ ಒಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ, ಮಾಡಲಾ ಬೇಡವಾ ಅಂತ ಇತ್ತು ನನಗೆ. ಬಟ್ ಜಡೇಶ್ ಅವ್ರ ಮೇಲೆ ನಂಬಿಕೆ ಇತ್ತು. ಆ್ಯಂಡ್ ಇವಾಗಲೂ ಆ ಪದ್ಧತಿ ಇದೆ ಅಂತ ಕೇಳ್ಪಟ್ಟಿದ್ದೀನಿ. ಸುಮಾರು ವಿಷಯಗಳು ಫಿಲಮಲ್ಲಿ ತೋರಿಸಿದ್ರು, ರಿಯಲಿಸ್ಟಿಕ್ಕಾಗಿ ತೋರಿಸಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ನಡೆಯುವಂಥ ಇದು. ಆ್ಯಂಡ್ ಹೋಪ್ಫುಲಿ ಈ ಫಿಲಮ್ ಆದಮೇಲೆ ಕೆಲವೊಂದು ವಿಚಾರಗಳು ಬದಲಾಗುತ್ತೆ ನಮ್ಮ ಕರ್ನಾಟಕದಲ್ಲಿ. ಆ್ಯಂಡ್ ಐ ವೆರಿ 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 ಹ್ಯಾಪಿ ಜಡೇಶ್ ಸರ್ ಫಿಲಮಲ್ಲಿ ಪಾತ್ರ ಕೊಟ್ಟಿದ್ದಕ್ಕೆ. ಆ್ಯಂಡ್ ದುನಿಯಾ ವಿಜಯ್ ಸರ್, ರಾಜ್ ಬಿ ಶೆಟ್ಟಿ ಅವ್ರ ಜೊತೆಲ್ಲ ವರ್ಕ್ ಮಾಡಿ ತುಂಬಾ ಖುಷಿ ಆಯಿತು. ಆ್ಯಂಡ್ ನಮ್ಮ ಪುಟಾಣಿ ರಚನಾ ಫಸ್ಟ್ ಫಿಲಮ್ ಅದು ಅದ್ಭುತವಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು. ವೆರಿ 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 ನೈಸ್. ಪ್ರೊಡ್ಯೂಸರ್ ಸರ್ ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿ ಅಳ್ಬೇಡಿ ನೀವು ಮತ್ತೆ ಪ್ಲೀಸ್. ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಕ್ಕೆ. ಒಂದು ಸಕ್ಸಸ್ ಕನ್ನಡ ಚಿತ್ರಕ್ಕೆ ಇನ್ನೂ ನಮ್ಮ ಕನ್ನಡ ಚಿತ್ರರಂಗನ ಮೇಲೆ ಇರುತ್ತೆ. ಥ್ಯಾಂಕ್ ಯು. ನಾನು ಆಗಲೇ ಹೇಳಿದೆ ನನಗೇನು ಜಾಸ್ತಿ ಮಾತಾಡೋದಿಲ್ಲ ಇವತ್ತು ಅಂತ. ತುಂಬ ಖುಷಿಯಾಗಿದ್ದೀನಿ. ಐ ವುಡ್ ಲೈಕ್ ಟು ಥ್ಯಾಂಕ್ ನಮ್ಮ ಜಡೇಶ್ ಸರ್, ನಮ್ಮ ನಿರ್ದೇಶಕರು, ಹಾಗೆ ಅಂಕಲ್ ಸತ್ಯಪ್ರಕಾಶ್ ಅಂಕಲ್ ಆ್ಯಂಡ್ ಹೇಮಂತ್ ಅಣ್ಣ, ಸಾರಥಿ ಫಿಲಮ್ಸ್. ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವಾಗಲೂ ಗ್ರೇಟ್ಫುಲ್ ಸಂಸ್ಥೆಗೆ, ಹಾಗೆ ನಮ್ಮ ನಿರ್ದೇಶಕರಿಗೆ. ಹಿಂಗೆಲ್ಲ ನೀವು ಜನತೆ ಸಿನಿಮಾ ನೋಡಿ ಹೆಂಗಿತ್ತು ಏನು ಅಂತ ಹೇಳಬೇಕು. ಜಾಸ್ತಿ ಮಾತಿಲ್ಲ ಇವತ್ತು ನಂದು. ಥ್ಯಾಂಕ್ ಯು, ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.